13 ಲಕ್ಷ 12ರಿಂದ 13 ಲಕ್ಷ ಪ್ರಾಫಿಟ್ ಬರುತ್ತೆ, 5 ಲಕ್ಷ ಖರ್ಚು ಬರುತ್ತೆ. ನೆಟ್ ಪ್ರಾಫಿಟ್ ನಿಮಗೆ ಹತ್ತತ್ರ 6ರಿಂದ 7 ಲಕ್ಷ. 7 ಲಕ್ಷ. ಬೆಂಗಳೂರಾಗಾದ್ರೆ ಬೇರೆ ಕೈ ತಳಗ ಮಾಡಿ ನಾವು ಸುಮ್ಮನೆ ಸಂಬಳ ಕೊಟ್ರೆ ತರಬೇಕು. ಎಲ್ಲ ಅಂದ್ರೆ ಕೆಲಸ ಹೋಗ್ಲಲ್ರೆ ಅಲ್ಲಿಂದ ಬಿಡಿಸ್ತಾರೆ. ಇಲ್ಲಿ ಹಂಗೆಲ್ಲ ನಾವು ಒಂದ್ ವಾರ ರೆಸ್ಟ್ ಮಾಡಿದ್ರೆ ನಮ್ನ ಯಾರು ಕೇಳೋದಿಲ್ಲ, ಆರಾಮ್ ಇರ್ಬೋದು. ನಿಮಗೆ ನೀವೇ ಬಾಸ್? ನಾವೇ ಬಾಸ್, ಮತ್ತೆ ಯಾರನ್ನು ಕೇಳಂಗಿಲ್ಲ. ಕೇಳೋದು. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ದೇನು ಪರಿಚಯ ಮಾಡ್ಕೊಳ್ಳಿ. ಕೆರೆಕೊಪ್ಪ ಗ್ರಾಮ. ನನ್ನ ಹೆಸರು ಬಂದು ಮನುಕುಮಾರ್. ನಾವು ಸತತವಾಗಿ ಇದು 2ನೇ ಬಾರಿ ನಾವು ಅನಾನಸ್ ಮಾಡ್ತಾ ಇದ್ದೀವಿ. ನಮ್ಮದು ತಾಲೂಕು ಬಂದು ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಸರ್ ನೀವು? ನಮ್ಮದು ಕೆರೆಕೊಪ್ಪ ಗ್ರಾಮ. ನಿಮ್ಮ ಹೆಸರು? ನಮ್ಮ ಹೆಸರು ಯೋಗೇಶ್ ಅಂತ ಹೇಳಿ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಈಗ ಎಷ್ಟು ತಿಂಗಳಾಯ್ತು ಸರ್ ಅನಾನಸ್ ಹಾಕಿ? ಇದು 5ನೇ ತಿಂಗಳು. 5ನೇ ತಿಂಗಳು. ಟೋಟಲ್ ಎಷ್ಟು ತಿಂಗಳ ಬೆಳೆ ಅನಾನಸ್? ಅದು 1.5 ವರ್ಷ. 1.5 ವರ್ಷ. 18 ತಿಂಗಳು ಆಗಬೇಕು. ಫಲ ಫುಲ್ ಕಟಾವಿಗೆ ಬರೋಕ್ಕೆ 18 ತಿಂಗಳಾಗಬೇಕು. ಓಕೆ. ಏನೇನು ಪ್ರೋಸೆಸ್ ಇತ್ತು, ನೀವು ಯಾವಾಗ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ, ಏನು ನಮ್ಮ ಆಡಿಯನ್ಸಿಗೆ ತಿಳಿಸ್ಕೊಡ್ಬೋದಾ? ಯಾವ ಥರ ಶುರು ಮಾಡಿದ್ರಿ? ಆಮೇಲೆ ಈಗ ನಿಮ್ಮನ್ನು ನೋಡಿ ಬೇರೆ ರೈತರು ಕೂಡ ಇದನ್ನು ಯಾವ ಥರ ಬೆಳಿಬೇಕು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೆ ಯಾವ ಥರ ಬೆಳಿಬೋದು ಸ್ಟಾರ್ಟಿಂಗಿಂದ ಸ್ವಲ್ಪ ಹೇಳ್ಬೋದಾ? ಒಂದು ಫಸ್ಟಿಗೆ ಭಾಳ ಅಮೌಂಟ್ ಬೇಕು. ಅಂದ್ರೆ ಮಾಡಿದ್ಮೇಲೆ ಇದು ಒಂದು ಸ್ವಲ್ಪ ಸುಲಭ ಐತಿ ಬೆಳೆ, ಚೆನ್ನಾಗೂ ಬರುತ್ತೆ. ಕೊಳೆ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ, ಯಾವುದೇ ರೀತಿ ಕೊಳೆ ಬರಲ್ಲ. ಒಂದು ಸ್ವಲ್ಪ ಬೇರು ಹುಳ ಬರುತ್ತೆ. ಆ ಬೇರು ಹುಳಕ್ಕೆ ಮೆಡಿಷನ್ ಮಾಡಿಬಿಟ್ರೆ ಅನಾನಸ್ ಹೈಯೆಸ್ಟ್ ಬರುತ್ತೆ. ಓಕೆ. ಈಗ ಹೆಂಗೆ ಇದು ಸಸಿ ಎಲ್ಲಿಂದ ತಂದ್ರಿ, ಯಾವ ಥರ ಕಲ್ಟಿವೇಟ್ ಮಾಡಿದ್ರಿ, ಯಾವ ಥರ ನೆಟ್ರಿ? ಬೇರೆ ಕಡೆಯಿಂದ ತರಿಸಿದ್ದು, ನಾವೇ ಮುರ್ಕೊಂಡು ಬಂದಿದ್ದು ಬೇರೆ ಪ್ಲಾಟಿ ಹೋಗಿ. ಅದು ₹2 ಒಂದು ಸಸಿ. ಹಚ್ಚೋದ್ರೊಳಗೆ ₹5 ಬೀಳ್ತೈತೆ. ಒಟ್ಟು ಖರ್ಚು ಹಚ್ಚೋ ಆಳ್ ಪಗಾರ ಅದೆಲ್ಲ ಸೇರಿ ₹10 ಅಂದ್ರೆ ಗುತ್ತಿಗೆನ ಕೊಟ್ಬಿಟ್ಟಿದ್ದೀವಿ. ಅವರ ಹಚ್ಚಿ ಮಣ್ಣು ಕೊಡೋಕೆ. ಓಕೆ ಓಕೆ. ಟೋಟಲ್ ಈಗ ಎಷ್ಟು ಸಸಿ ಕೂತಿದೆ ಸರ್ ಇದಿಷ್ಟು ನಿಮ್ಮ ಜಾಗದಲ್ಲಿ? 34,000 ಕೂತಿದೆ. 2.5 ಎಕರೆ ಇದೆ. 2.5 ಎಕರೆ ಇದೆ. ಇದು ಅಡಿಕೆ ಬಂದಿರೋದಕ್ಕೆ ಒಂದು ಸ್ವಲ್ಪ ಬಿಟ್ಟು ಹಚ್ಚಿ ಮಧ್ಯ. ಆಮೇಲೆ ಇನ್ನೊಂದು ಪ್ರಾಫಿಟ್ ಅಂದ್ರೆ ನಮ್ಗೆ ಅಡಿಕೆ ಗಿಡದಲ್ಲಿ ಡೆಡ್ ಅಮೌಂಟ್ ಆಗಿತ್ತು, ಖಾಲಿ ಜಾಗ ಉಳಿಬೇಕಾಗಿತ್ತು. ಈಗ ಬೇರೆ ಯಾವ್ದು ಬೆಳೆ ಬೇಡಕ್ಕಾಗಲ್ಲ. ಅದ್ರಲ್ಲಿ 2 ಬೆಳೆ, ಅದು ಬೇಗ ಬರುತ್ತೆ, ಅಡಿಕೆನೂ ಬೇಗ ಬರುತ್ತೆ, ಅನಾನಸ್ಸು ಚೆನ್ನಾಗಿ. ಅಂದ್ರೆ ನೀವು ಈಗ ಖಾಲಿ ಜಾಗ ಬಿಡೋದು ಬೇಡ ಅಂತ ಹೇಳಿ ಅಡಿಕೆ ಜೊತೆಗೆ ಮಾಡೋಣ, ಖಾಲಿ ಜಾಗ ಬೇರೆ ಏನು ಬೆಳೆ ಮಾಡೋಕ್ಕಾಗಲ್ಲ ಅಂತ ಮಾಡಿದ್ದೀರಿ. ಆಮೇಲೆ ಇದು ಸ್ವಲ್ಪ ಆರ್ಕಟ್ ಆವಾಗ ಜವಳ ಆಗ್ತೈತಿ, ಭೂಮಿ ತಂಪು ಜಾಸ್ತಿ ಇದೆ. ಅಂದ್ರೆ ಈಗ ಹೆಂಗೆ ಅನಾನಸ್ಸಿಗೆ ತಂಪು ಇರ್ಬೇಕಾ, ಹೀಟ್ ಇರ್ಬೇಕಾ? ಹೀಟ್ ಇದ್ರೆ ಒಳ್ಳೇದ. ಅಂದ್ರೆ ಡ್ರೈ ಲ್ಯಾಂಡ್ ಆದ್ರೆ ಚೆನ್ನಾಗಿರುತ್ತೆ. ಅಕ್ಕಲ ಜಾಗ ಆಗ್ಬೇಕು. ಅಕ್ಕಲ ಜಾಗ ಆದ್ರೆ ಚೆನ್ನಾಗಿ ಬರುತ್ತೆ ಬೆಳೆ, ಒಳ್ಳೆ ಇಳುವರಿನೂ ತೆಗಿಬಹುದು. ಓಕೆ. ಇದು ಸ್ವಲ್ಪ ಜವಳ ಆಗ್ತೈತಿ. ಅಂದ್ರೆ ಇದು ತೋಟದಲ್ಲಿ ನೀವು ಅಡಿಕೆಗೂ ನೀರು ಜಾಸ್ತಿ ಬಿಡ್ತೀರಿ ಈ ತರನಾ? ಇಲ್ಲ, ಅಡಿಕೆಗೂ ಮಿನಿಮಮ್ ಬಿಟ್ರು ಸಾಕಿದು, 15 ದಿವಸಕ್ಕೆ ಒಂದ್ಸರಿ ಬಿಟ್ರು ಸಾಕು. 2 ಮೇಂಟೈನ್ ಆಗ್ತದೆ. ಇದರಲ್ಲಿ ಈಗ ನೆಕ್ಸ್ಟ್ ಈಗ ಪ್ರೋಸೆಸ್ ಏನೇನಿದೆ? ಈಗ ಬಿತ್ತನೆ ಅಂತೂ ಮಾಡಿದ್ದೀರಿ, ನಾಟಿ ಮಾಡಿದ್ದೀರಿ, ಇದಾದ್ಮೇಲೆ ಏನು ಪ್ರೋಸೆಸ್ ಇರುತ್ತೆ? ಏನೇನೆಲ್ಲ ಕೆಲಸ ಏನೇನು ಮಾಡಬೇಕು? 1 ತಿಂಗಳು ಏನೂ ಮಾಡಬಾರ್ದು, ಹಂಗೆ ನೀರೊಂದು ಕೊಟ್ಕೊಂತ ಇದ್ರೆ ಸಾಕು. ಅಷ್ಟರ ಮೇಲೆ ಬೇರೆ ಬಿಟ್ಟ ಮೇಲೆ ತಿಂಗಳ ಒಂದು ಗೊಬ್ಬರ ಕೊಡ್ಬೇಕು. ಗೊಬ್ಬರ ನೀರ್ ಮಾಡಿ ಕೊಡ್ಬೋದು, ಲಿಕ್ವಿಡ್ ಮಾಡಿ ಕೊಡ್ಬೋದು. ಎಲ್ಲ ಅಂದ್ರೆ ಗೊಬ್ಬರ 1 ತಿಂಗಳ ಅಂದ್ರೆ 100 ಗ್ರಾಮ್ ಹಂಗೆ ಕೊಡ್ಬೋದು ಒಂದೊಂದು ಬುಡಕ್ಕೆ. ಒಂದ್ಸತಿ ಹಾಕಾಗ 35 ಚೀಲ. ಅಂದ್ರೆ ಈಗ 1 ಚೀಲ, 1,000 ಗಿಡಕ್ಕೆ 1 ಚೀಲ ಬೇಕು. ಓಕೆ ಓಕೆ. ಯಾವ್ಯಾವ ತರ ಗೊಬ್ಬರ ಹಾಕಿದ್ದೀರಿ? ನಾವು ವೀರ್ಯ ಗೊಬ್ಬರ, DAP, ಆಮೇಲೆ ಅದಕ್ಕೆ 10-26 ಮಿಕ್ಸ್ ಮಾಡಿ ಅದಕ್ಕೆಲ್ಲ. ಈಗ ಇದರಿಂದ ಈಗ ಅನಾನಸ್ ಹಾಕಿದಿರಲ್ಲ, ಅಡಿಕೆ ಗಿಡಕ್ಕೆ ಏನು ಪ್ರಾಬ್ಲಮ್ ಆಗಲ್ವಾ? ಪ್ರಾಬ್ಲಮ್ ಅಂದ್ರೆ ಅಡಿಕೆ ಗಿಡನ ಚೆನ್ನಾಗಾಗ್ಲಿ ಅಂತ ನಾವು ಅನಾನಸ್ ಹಾಕಿರೋದು. ಅಡಿಕೆ ಗ್ರೋತ್ ಆಗುತ್ತೆ. ಅದು 5-6 ವರ್ಷ ಬರೋದ್ನ ಇದು ಹೆಚ್ಚು ಕಡಿಮೆ 4 ವರ್ಷಕ್ಕೆ ಇಳುವರಿನ ನೀವು 4 ವರ್ಷಕ್ಕೆ ಅಡಿಕೆ ಇಳುವರಿ ಬರುತ್ತೆ. ಓಕೆ ಓಕೆ. ಈಗ ಇದು ಟೋಟಲ್ 2.5 ಎಕರೆ ಹಾಕಿದಿರಲ್ಲ, ಈಗ ಪ್ರಾಫಿಟ್ ಯಾವ ತರ ಬರುತ್ತೆ, ಖರ್ಚು ಯಾವ ತರ ಬರುತ್ತೆ? ಖರ್ಚು ಹಾಲ್ ಮಾಡಕ್ಕೆ 5 ಲಕ್ಷ ಬೇಕು.
ಎಲ್ಲ ಟೋಟಲ್ ಖರ್ಚು ಸ್ಟಾರ್ಟಿಂಗ್ ಇಂದ 1.5 ವರ್ಷ ನೀವು ಕಟಾವ್ ಮಾಡೋ ತನಕ ಒಂದು ವರ್ಷದ 3 ತಿಂಗಳು ಮಾಡಿದ್ರೆ ಮತ್ತೆ 3 ತಿಂಗಳು ಔಷಧಿ ಬಿಟ್ರೆ ಎಲ್ಲ ಆ ಗೊಬ್ಬರದಿಂದ ಹಿಡಿದು ಔಷಧಿಯಿಂದ ಹಿಡಿದು ಹಚ್ಚಾಕ ಆಳು ಎಲ್ಲ ಸೇರಿ 5 ಲಕ್ಷ ಬೇಕು. 5 ಲಕ್ಷ ಬೇಕಾಗುತ್ತೆ. ಮತ್ತೇನ್ ಕೆಲಸಗಳಿರುತ್ತೆ ಈಗ ಇದು ಒಳಗಡೆ ಓಡಾಡ್ತಿದ್ರೆ ಮೈಗೆಲ್ಲ ಗಾಯ ಆಗುತ್ತೆ. ಈಗ ಆಳುಗಳು ಸಿಗ್ತಾರಾ, ಲೇಬರ್ಸ್ ಎಲ್ಲ ಅವೈಲಬಿಲಿಟಿ ಹೆಂಗಿದೆ? ಅದು ಹೊರಗಡೆ ಲೇಬರ್ಸ್ ಸಿಗ್ತಾರೆ, ಹಾ. ಏನ್ ತೊಂದ್ರೆ ಇಲ್ಲ, ಅವರೆಲ್ಲ ಬ್ಲೌಸ್ ಹಾಕೊಂಡು ಅಂದ್ರೆ ಅದು ನಾವು ಮೆಡಿಸಿನ್ ಆಗು ಖಾಲಿ ಮಾಡ್ಬೋದು ಕಳಿನೇ. ಹಾ. ಡೊರೆಕ್ಸ್ ಹೊಡಿಬೋದು ಈ ಒಳಗೆ. ಕಳೆ ಬರುತ್ತಲ್ಲ ಅದಕ್ಕೆ. ಹೈಜಾಕ್ ಸೂಪರ್ ಒಳಗ ಹೊಡಿಬೋದು. ಹಾ. ಅದ್ ಮ್ಯಾಲ ಹೊಡಿಯಂಗಿಲ್ಲ, ಹಾ ಹಾ. ಒಳಗಷ್ಟೇ ಹೊಡಿಬೇಕು. ಹೈಜಾಕ್ ಸೂಪರ್. ಹೈಜಾಕ್. ಓಕೆ. ಮತ್ತೇನೇನ್ ಮಾಡಿದಿರಿ ಔಷಧಿ? ಗ್ರೋತ್ ಮಾಡಬೇಕು ಅಂದ್ರೆ ಗೊಬ್ಬರ ಅಷ್ಟೇನಾ ಮತ್ತೇನಾದ್ರೂ ಮಾಡ್ತೀರಾ? ಅದಕ್ಕೆ Liquid. ಲಿಕ್ವಿಡ್ ಗೊಬ್ಬರ ಮ್ಯಾಲ ಗ್ರೋತ್ ಪ್ರಮೋಟರ್. ಹಾ. ಮೇಲೆ ಲಿಕ್ವಿಡ್. ಹಾ. ಆಮೇಲೆ ಕ್ಲೋರಾ 50 ಅಂತ ಅದು ಬೇರ್ ಹುಳುಕ್ ಹಾಕ್ತೀವಿ. ಹಾ. ಅದ್ರ ಜೊತೆಗೆ ಗೊಬ್ಬರದ ನೀರ್ ಜೊತೆಗೆ ಅದನ್ನ ಹಾಕ್ತೀವಿ. ಗೊಬ್ಬರದ ನೀರ್ ಜೊತೆಗೆ ಅದನ್ನ ಮಿಕ್ಸ್ ಮಾಡ್ತೀವಿ. ಕೊಳೆ control ಈಗ ಹುಳ ಬರೋದು ಈ ತರ ಏನಾದ್ರು ಆಗುತ್ತಾ? ಈಗ ಕಾಯಿ ಬಿಟ್ಟ ಮೇಲೆ ಇಲ್ಲ. ಅದು ಹಣ್ಣು ಸ್ವೀಟು. ಲಾಸ್ಟಿಗೆ ಅದು ಮುರಿ ಕಟ್ಟಬೇಕು. ಹಾ. ಮುರಿ ಹಾಕಿದ್ರೆ ಹಾ. ಅದು ಬಿಸ್ಲಿಗೆ ಏನು ಆಗಲ್ಲ. ಬಿಸಿಲಿಗೆ ಈಗ ಇದು ಡ್ರೈ ಲ್ಯಾಂಡ್ ಜಾಸ್ತಿ ಆಗುತ್ತೆ ಅಂತಿರಲ್ಲ. ಈಗ ಮಳೆಗಾಲ ಕಳೆದ್ಮೇಲೆ ಈಗ ಇದು ಮಲೆನಾಡು ಭಾಗ, ಶಿವಮೊಗ್ಗ ಡಿಸ್ಟಿಕ್ಕು, ಸೊರಬ ಮಳೆ ಜಾಸ್ತಿ ಆಗುತ್ತೆ. ಸೊ ಈಗ ಮಳೆ ಜಾಸ್ತಿ ಆಯ್ತು, ಕಾಯಿ ಬಿಟ್ಟ ಮೇಲೆ ಏನಾದ್ರು ಮಳೆ ಬಂದ್ರೆ ಕಾಯಿ ಕೊಳೆಯೋದು ಈ ತರ ಏನಾದ್ರು? ಟೈಮ್ ನೋಡಿ ಬಿಡ್ತಾವಲ್ಲ, ಔಷಧಿ ಹಾಕೋದು ಹಾ. ಮಳೆ ಇಲ್ದಾಗ ಹಾಕ್ಬೇಕು. ಅದು ನಮ್ಗೆ ಒಳ್ಳೆ ರೇಟ್ ಯಾವಾಗ ಸಿಗುತ್ತೆ ಅಂದ್ರೆ ಹಾ. ಅದೇ ಟೈಮಿಗೆ ನಾವು ಅಂದ್ರೆ ನೀವು ಮಾಡ್ತೇವೆ. ಕಟಾವು ಬರೋ ಟೈಮಲ್ಲಿ ರೇಟ್ ಬರೋ ಟೈಮಲ್ಲಿ ಕಟಾವು ಬರೋ ತರ ಹಾಕ್ತೀರಿ. ಹಬ್ಬ ಬಕ್ರೀದ್ ಇದ್ರ ಹಬ್ಬ ಬರ್ತದಲ್ಲ, ರಂಜಾನ್ ಟೈಮ್, ಹಾ. ಆ ಟೈಮಿಗೆ ಒಳ್ಳೆ ರೇಟ್ ಆಗುತ್ತೆ. ಹಾ. ಆ ಟೈಮಿಗಾಗಿ ಇದನ್ನ ಹಾಕಿರೋದು. ಔಷಧಿ ಹಾಕಿ ಹೌದಾ? ಅವಾಗ ತಾನೇ ಒಂದೇ ಸರಿ ನ್ಯಾಚುರಲ್ ಎಲ್ಲ ಒಂದೇ ಸರಿ ಹೂ. ಹಾ. ಇಲ್ಲ ನಾವು ಔಷಧಿ ಹಾಕ್ತಾ ಇದ್ರೆ ಅದು ಹೂವ ಬರಲ್ಲ, ಒಂದ್ ಬಂದ್ರೆ ಒಂದ್ ಬರಲ್ಲ. ಒಂದ್ ಅಳ್ತಿ ಎಲ್ಲದೂ ಬಂದು ಎಟ್ ಎ ಟೈಮ್ ಬಂದ್ಬಿಡುತ್ತೆ ಎಲ್ಲದು ಒಂದೇ ಸರಿಗೆ. ಈಗ ಒಂದು ಕಾಯಿ ಫೈನಲ್ ಗ್ರೋತ್ ಆದ್ಮೇಲೆ ಕಟಾವ್ ಟೈಮಲ್ಲಿ ಎಷ್ಟು ಕೆಜಿ ತನಕ ಇಳುವರಿ ಬರುತ್ತೆ? 4 ಕೆಜಿಯಿಂದ ಇರುತ್ತೆ. ಹೈಯೆಸ್ಟ್ ಬೆಳೆಯೋದಾದ್ರೆ ಅಷ್ಟು ಬರುತ್ತೆ. 4 ಕೆಜಿ ಮಾಮೂಲಿ ಅಂದ್ರೆ 2 ಕೆಜಿ ಬರಲೇಬೇಕು ಮಿನಿಮಮ್. 2 ಕೆಜಿ ಮೇಲೆ, ಮಿನಿಮಮ್ 2 ಕೆಜಿ ಬಂದೇವು. 30 ಕೆಜಿ. ಹಾ ಹಾ.